ಕೋರಮಂಗಲದ ಜಡ್ಜ್ ನಿವಾಸವನ್ನ ತಲುಪಿದ್ದಾರೆ ಭೈರತಿ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಬಿಜೆಪಿ ಶಾಸಕನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಜಡ್ಜ್ ನಿವಾಸವನ್ನ ತಲುಪಿದ್ದಾರೆ ಭೈರತಿ. ಕೋರಮಂಗಲದ ಜಡ್ಜ್ ನಿವಾಸವನ್ನ ತಲುಪಿದ್ದಾರೆ ಭೈರತಿ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಬಿಜೆಪಿ ಶಾಸಕನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಭೈರತಿ ಬಸವರಾಜ್ ಭವಿಷ್ಯ ನಿರ್ಧಾರ ಆಗುತ್ತೆ. ಭೈರತಿಗೆ ನ್ಯಾಯಾಂಗ ಬಂಧನ ಆಗುತ್ತಾ ಅಥವಾ ಮತ್ತೆ ಕಸ್ಟಡಿಗೆ ಏನಾದ್ರು ಕೊಡ್ತಾರಾ ಅನ್ನುವಂತಹ ಕುತೂಹಲ. ಬೆಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಭೈರತಿ ಬಸವರಾಜ್ ಈಗಾಗಲೇ ಆರೋಗ್ಯ ತಪಾಸಣೆ ಕೂಡ ಪ್ರಾಥಮಿಕವಾಗಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಬಿಜೆಪಿ ಶಾಸಕನನ್ನ ಹಾಜರುಪಡಿಸಲಿದ್ದಾರೆ ಪೊಲೀಸರು. ನಂತರದಲ್ಲಿ ಅವರ ಭವಿಷ್ಯ ಮುಂದೆ ಏನಾಗಬಹುದು ಅನ್ನೋದು ನಿರ್ಧಾರ ಆಗುತ್ತೆ. ನ್ಯಾಯಾಂಗ ಬಂಧನವೋ ಅಥವಾ ಕಸ್ಟಡಿಯೋ ಅನ್ನುವಂತಹ ಕುತೂಹಲ. ಹಲವು ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ಕೂಡ ನಿರಂತರವಾದಂತಹ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ಕಸ್ಟಡಿಗೆ ಅವರನ್ನ ಪಡೆದುಕೊಂಡು ನಿರಂತರ ವಿಚಾರಣೆಯನ್ನ ಹಲವು ಆಯಾಮಗಳಲ್ಲಿ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಬಂಧನ ಆಗಿದ್ದು, ಭೈರತಿ ಬಸವರಾಜ್ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ ಶಾಸಕ ಭೈರತಿ. ಅವರ ನಿವಾಸಕ್ಕೆ ಬಿವೈ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ, ಹಾಗೆ ಪ್ರೀತಂ ಗೌಡ, ವರ್ತೂರ್ ಪ್ರಕಾಶ್, ಎಸ್ ಹರೀಶ್ ಭೇಟಿಯನ್ನ ಕೊಟ್ಟು ಕುಟುಂಬಸ್ಥರಿಗೆ ಧೈರ್ಯವನ್ನ ಹೇಳ್ತಾ ಇದ್ದಾರೆ. ಕೆಆರ್ಪುರಂನ ಭೈರತಿ ಇಲ್ಲಿರುವಂತಹ ಶಾಸಕ ಭೈರತಿ ಬಸವರಾಜ್ ನಿವಾಸ, ಆ ನಿವಾಸಕ್ಕೆ ಈಗ ಬಿಜೆಪಿಯ ನಾಯಕರು ತೆರಳಿ ಅವರ ಕುಟುಂಬಕ್ಕೆ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಒಂದು ಕಡೆ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಭೈರತಿ ಬಸವರಾಜ್ನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು, ಮತ್ತೊಂದು ಬದಿಯಲ್ಲಿ ಕುಟುಂಬಕ್ಕೂ ಕೂಡ ಆಘಾತವಾಗಿತ್ತು. ಯಾಕೆಂದರೆ ನೇರವಾಗಿ ಅವರು ಮನೆಗೂ ಕೂಡ ಬಂದಿರಲಿಲ್ಲ. ವಿದೇಶದಿಂದ ಬಂದಿಳಿತಾ ಇದ್ದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ರು. ಹಾಗಾಗಿ ಕುಟುಂಬಕ್ಕೂ ಕೂಡ ಒಂದು ರೀತಿ ಆಘಾತವಾಗಿತ್ತು. ಆ ಕುಟುಂಬಸ್ಥರಿಗೀಗ ಸಾಂತ್ವನವನ್ನ ಹೇಳ್ತಾ ಇದೆ ಬಿಜೆಪಿ ನಾಯಕರು. ಬಿವೈ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ, ಪ್ರೀತಂ ಗೌಡ, ಹಾಗೆ ವರ್ತೂರ್ ಪ್ರಕಾಶ್, ಎಸ್ ಹರೀಶ್ ಈಗಾಗಲೇ ಭೇಟಿಯನ್ನ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನ, ಧೈರ್ಯ ತುಂಬುವಂತಹ ಕೆಲಸವನ್ನ ಹೇಳ್ತಾ ಇದ್ದಾರೆ.